ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲಕ್ಷ್ಮಿಯಲ್ಲಿ ಅವ್ರು ಅವಾಗ್ಲೇ ಹೊರಟೋದ್ರು ಯಜಮಾನ್ರೆ. ಸಾವಿನ ಮನೆ ಬಂದು ಅಂತ್ಯ ಸಂಸ್ಕಾರದವರೆಗೂ ಇರದೆ ಹೋಗಿದ್ದಾಳಲ್ಲ. ಲಲಿತಾ ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದು, ಕೊನೆವರೆಗೂ ಇದ್ದು ಮುಖ ನೋಡ್ದೆ ಹೋಗಿದ್ದಾಳೆ. ಲಲಿತಮ್ಮ, ನನ್ನ ನಿಮ್ಮ ನಡುವೆ ಯಾವ ದ್ವೇಷನೂ ಇರಲಿಲ್ಲ. ನಾನು ನಿಮ್ಮನ್ನು ತಾಯಿ ಥರನೇ ನೋಡ್ತಿದ್ದೆ. ಆದರೂ ನೀವು ಯಾಕೆ ನನ್ನ ದಾರಿಗೆ ಅಡ್ಡ ಬಂದ್ರಿ? ನಿಮಗೆ ಗೊತ್ತು, ನಾನು ನನ್ನ ಚಿನ್ನು ಮರಿನ ಪಡ್ಕೊಳ್ಳೋಕ್ಕೆ ಏನು ಬೇಕಾದರೂ ಮಾಡ್ತೀನಿ ಅಂತ. ಅವ್ರನ್ನ ಪಡ್ಕೊಳ್ಳೋಕೆ ಹೋದಾಗ ತಡೆದ್ಬಿಟ್ರಲ್ಲ. ಯಾಕೆ ಹೀಗೆ ಮಾಡಿದ್ರಿ? ನಿಮ್ಮನ್ನು ಕೊಲ್ಲೋ ಉದ್ದೇಶ ನನಗಿರಲಿಲ್ಲ. ಈ ಸಾವನ್ನು ನೀವಾಗೇ ತಂದುಕೊಂಡಿತ್ತು. ಆದರೂ ನಿಮ್ಮ ಸಾವಿಗೆ ಜಯಂತ ಕ್ಷಮೆ ಕೇಳ್ತಾನೆ. ಸರ್, ನಾನಿಲ್ಲಿಗೆ ಬಂದಾಗೆಲ್ಲ ಅಮ್ಮ ನನಗೆ ತಾಯಿ ಪ್ರೀತಿ ಕೊಟ್ಟೆ ನೋಡ್ಕೋತಾ ಇದ್ರು. ನನಗೀಗಲೂ ಅವರಿಲ್ಲ ಅಂತ ನಂಬಕ್ಕಾಗ್ತಿಲ್ಲ ಸರ್. ಭಗವಂತ ಒಳ್ಳೆಯವ್ರನ್ನ ಬೇಗ ಕರ್ಸ್ಕೊಂಡ್ಬಿಡ್ತಾನಂತೆ. ಯಾರ್ಯಾರ ಋಣ ಎಷ್ಟೆಷ್ಟೋ ಯಾರು ಗೊತ್ತೋ ಹೇಳಿ. ನೀವು ಹೇಳೋದೇನೋ ಸರಿ ಜಯಂತ್. ನಮ್ಮನ್ನೆಲ್ಲ ಈ ಥರ ಅನಾಥರಾಗಿ ಮಾಡಿ ಹೋಗ್ಬಿಡ್ತಾಳೆ ಅಂತ ಅಂದ್ಕೊಂಡಿರ್ಲಿಲ್ಲ. ನೆನ್ನೆಲ್ಲ ಖುಷಿ ಖುಷಿಯಾಗಿದ್ಲು. ಇವತ್ತು ನೋಡಿ ಈ ಥರ ಹೇಗೆ ಬಲ್ಕೊಂಡಿದ್ದಾಳೆ. ಸರ್, ದಯವಿಟ್ಟು ಅಳಬೇಡಿ ಸರ್, ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಹೆಣ್ಮಕ್ಳು ಮುತ್ತೈದಾರೆಗೆ ಹೋಗ್ಬೇಕು ಅಂತ ಆಸೆ ಪಡ್ತಾರಂತೆ. ಆ ವಿಷಯದಲ್ಲಿ ಅಮ್ಮ ಅದೃಷ್ಟವಂತರು ಅಂತ ಅನ್ಕೊಳ್ಳೋಣ. ಹೋದ್ಮೇಲೆ ಎಲ್ಲರೂ ಪುಣ್ಯವಂತರು ಅಂತಾರೆ ಸರ್. ನಮಗೆ ಯಾವಾಗ ಪುಣ್ಯನೂ ಗೊತ್ತಿಲ್ಲಲ್ಲ. ಆದರೆ ನೀವೇ ದೊಡ್ಡವರು, ನೀವೇ ಸ್ವಲ್ಪ ಧೈರ್ಯವಾಗಿರ್ಬೇಕು. ನಿಮ್ಮ ನೋವೇನು ಅಂತ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಸರ್. ಅದಕ್ಕೆ ಹೇಳ್ತಾ ಇದ್ದೀನಿ, ನಮ್ಮನ್ನು ತುಂಬ ಪ್ರೀತಿ ಮಾಡೋರು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಇಲ್ಲೇ ನಮ್ಮ ಸುತ್ತಮುತ್ತಲೇ ಇದ್ದು ಯಾವಾಗ ನಮ್ಮನ್ನು ನೋಡ್ತಾ ಇರ್ತಾರೆ ಅಂತ ಸರ್. ನಾವು ಅದಕ್ಕೋಸ್ಕರ ಸ್ವಲ್ಪ ಧೈರ್ಯವಾಗಿರ್ಬೇಕು, ಸ್ವಲ್ಪ ಧೈರ್ಯವಾಗಿರ್ಬೇಕು. ಹೇಳಿ ಶಾಸ್ತ್ರಿಗಳೇ. ಇಂಥ ಸಮಯದಲ್ಲಿ ಜಾಮಿಯವ್ರು ಇಲ್ಲಿರ್ಬೇಕಿತ್ತಲ್ವಾ? ಎಲ್ಲೂ ಕಾಣಿಸ್ತಿಲ್ವಲ್ಲ. ಈ ವಿಶ್ವನೂ ಕಾಣಿಸ್ತಾ ಇಲ್ಲ. ನಾನು ಇಲ್ಲಿಗೆ ಬರ್ತೀನಿ ಅಂತ ಗೊತ್ತಾಗಿ ಒಳಗೆ ಕೂತಿದ್ದಾನೆ ಅನ್ಸತ್ತೆ. ಜಯಂತ, ಜಾಮಿಯವ್ರು ಎಲ್ಲಿದ್ದಾರೆ ಅಂತ ಹುಡುಕಕ್ಕೆ ಇದೆ ಸರಿಯಾದ ಸಮಯ. ಲಕ್ಷ್ಮೀ ನಿವಾಸ ಲಕ್ಷ್ಮೀ